ಲವ್ ಇವತ್ ನಿನ್ ಪಾಪ ಕರ್ಮಗಳೆಲ್ಲ ಕಳ್ದೋಯ್ತು ಅನ್ಕೋ ಅಂತ ಜಾಗ ಕಾಲಿಕ್ಕಿದ್ಯಾ. ಏನ್ ಪಾಪ ಕರ್ಮನ್ನಲು ಈ ತರ ಬಿಸ್ಲೈತೆ ಇವಾಗ ನನ್ ಚೈನ್ ಎಲ್ಲೋ ಅಯ್ಯೋ ಏಯ್ ಗಾಬರಿ ಆಗ್ಬೇಡ ಕರೆಕ್ಟ್ ನೋಡು. ಪಾಪ ಕರ್ಮ ಅಂತ ದರಿದ್ರ ಕರ್ಕೊ ಬಂದ ನನ್ ಚೈನೇ ಕಳ್ದೋಯ್ತು ಈಗ. ಬೇಡ, ಆ ತುಂಗಭದ್ರಾ ನದಿ ಹತ್ರ ಸ್ನಾನ ಮಾಡ್ಬೇಕಾದ್ರೆ ಬಿದ್ದಿರುತ್ತೆ ಅನ್ಸುತ್ತೆ. ಬಾ ನೋಡ್ಕೊಂಡ್ ಬರೋಣ. ಒಂದ್ ನಿಮಿಷ, ನೀನು ಒಂದ್ ಕೆಲ್ಸ ಮಾಡು, ಅಲ್ಲಿ ಬಸ್ ಸ್ಟಾಪ್ ಹತ್ರ ನೀನ್ ಮಲಗಿದಲ್ಲ, ಅಲ್ಲೇನಾದ್ರು ಬಿದ್ದಿರುತ್ತೆ, ನೀನ್ ಅಲ್ಲೋಗು, ನಾನು ಇಲ್ಲಿ ನೋಡ್ಕೊಂಡ್ ಬರ್ತೀನಿ. ಹಾ, ಏಯ್ ಅಲ್ಲಿ ಹುಡ್ಕೊದ್ಬಿಟ್ಟು ಇಲ್ಲೇನೋ ಮಾಡ್ತಾ ಇದ್ಯಾ? ನೀನ್ ನೀರ್ ತರಕ್ ಹೋದವನೆಲ್ಲ ಹೋಗಿದೆ. ಚೈನ್ ಕಳ್ದೋಗಿದೆ ಅನ್ನೋದಕ್ಕೆ ಬಸ್ ಸ್ಟಾಪ್ ಅಲ್ಲಿ ಹುಡ್ಕೋ ಅಂದಲ್ಲೋ. ಚೈನಾ ಕತ್ತಲೆ ಐತದು. ಯಾವ ದೇವಸ್ಥಾನ ಬೇಡ, ಫಸ್ಟ್ ಹೋಗೋಣ ಬರಪ್ಪ ಇಲ್ಲಿಂದ. ಲವ್, ನೀನು ಬಸ್ಸಲ್ಲಿ ನಿದ್ದೆ ಮಾಡಿಲ್ಲ ಅಲ್ವಾ ನೈಟು, ಅದಕ್ಕೆ ಹಿಂಗ್ ಆಡ್ತಿದ್ಯಾ. ಬಾ ದರ್ಶನ ಮುಗಿಸ್ಕೊಂಡು ಹೋಗೋಣ. ಮಗ ನಿನ್ ಮೊಬೈಲ್ ಅಲ್ಲಿ ಒಂದೇ ಒಂದ್ ಫೋಟೋ ತೆಗಿ ಮಗ. ಇವಂದೊಳ್ಳೆ ಹೋಯ್ ಎಲ್ಲಪ್ಪ ಹೋದ ಇವನು? ಎಲ್ಲೂ ಕಾಣ್ತಾ ಇಲ್ವಲ್ಲ, ಫೋನ್ ಆದ್ರೂ ಮಾಡ ಅಂತಾಳು. ಲೋ ಎಲ್ಲೋ ಹೋದೆ? ಮನೇಲೆ ಇದೀನಲ್ಲೋ. ಮನೇನಾ? ಅವಾಗ ನಂಬ್ತೀನಿ. ರಾಘವೇಂದ್ರ ಸ್ವಾಮಿ ನಂಬಿರೋ ಪ್ರತಿಯೊಬ್ಬರು ಜೀವನದಲ್ಲೂ ಈ ಥರ ಏನಾದರೂ ಪವಾಡ ಹಾಗೆ ಆಗಿರುತ್ತೆ. ಅದು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ರಾಯರನ್ನ ಇಷ್ಟಪಡೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ.